ಪ್ರೀತಿಯ SVR ಅವರ ಹಿತೈಷಿಗಳೇ, ಮಾರ್ಗದರ್ಶಿಗಳೇ, ತಮ್ಮೆಲ್ಲರಿಗೂ ಕೂಡ ಈ ವಿಶಿಷ್ಟವಾದ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತ. ಕನ್ನಡದಲ್ಲಿ ನಮ್ಮ ತನುಬಲ ಪ್ರಾಣವಾದ ಈ ಕರುನಾಡೆ ಇಡೀ ಕನ್ನಡ ನಾಡಿಗೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಪರವಾಗಿ ತುಂಬ ಹೃದಯದ ಓಕೆ. ಸರ್ವಜನ ಹಿತಾಯ ಸರ್ವಜನ ಸುಖಾಯ. ಒಂದು ಸಮಾನ ಸಮಾಜ, ಸಮತ್ರಿಯ ಸಮಾಜ ಎಲ್ಲಾದರೂ ಇದೆ ಎಂದರೆ ಅದು ಚಲನಚಿತ್ರ ರಂಗದಲ್ಲಿ ಮಾತ್ರ. ನಿಮ್ಮನ್ನು ಅಭಿನಂದಿಸುವುದಕ್ಕೆ ನಮಗೆ ಒಂದು ಅವಕಾಶ ಕೊಟ್ಟಿದೆ. ಈ ಅವಕಾಶ ನಮಗೆ ಬಹಳ ದೊಡ್ಡ ಹಬ್ಬ ಸರ್. ನಿಮ್ಮ ಹಾಡುಗಳನ್ನು ನಿಮ್ಮ ನೆನಪುಗಳೊಂದಿಗೆ ಇಲ್ಲಿ ಪ್ರಸ್ತುತಪಡಿಸ್ತೇವೆ. ಈ ಕಾರ್ಯಕ್ರಮಕ್ಕೆ ನೀವು ಸ್ಟಾರ್ಟ್ ಐದನೇ ಐಕಾನ್ ಡಾಕ್ಟರ್ ಹಂಸಲೇಖ ಅವರು ನನಗೆ ಭಾಳ ಹತ್ತಿರ. ತುಂಬ ನಮ್ಮ ಹಾಡುಗಳನ್ನೆಲ್ಲ ಅಷ್ಟು ದಿನ ಕಂಪೋಸ್ ಮಾಡಿ ಜನಕ್ಕೆ ತಂದು ಗೆದ್ದಿದ್ದೀವಿ, ಸೋತಿದ್ದೀವಿ, ಗೆಲ್ತಾನೇ ಇರ್ತೀವಿ. ಆದ್ದರಿಂದ ನನ್ನ ಅವರ 35 ವರ್ಷದಿಂದ ಸಂಬಂಧ. ಅಷ್ಟು ಚಿತ್ರಗಳನ್ನು ಮಾಡಿದ್ದೀವಿ, ಅಷ್ಟು ಹಾಡುಗಳನ್ನು ಮಾಡಿದ್ದೀವಿ. ಇವತ್ತು ಈ ಒಂದು ಅಪರೂಪದ ಸಮಾರಂಭ. ಏಕೆಂದರೆ ಲೈಫಲ್ಲಿ ಒಂದೇ ಸರಿ ಬರೋದು, ಇನ್ನೊಂದು ಸರಿ ಟೇಕ್ 2 ಇಲ್ಲ, ಟೇಕ್ 1. ಆದ್ದರಿಂದ ಇವತ್ತು ಹಂಸಲೇಖ ಅವರು ದೊಡ್ಡ ಮನಸ್ಸು ಮಾಡಿ, ಅವರು ವಿಶಾಲವಾದ ಮನಸ್ಸಿನಿಂದ ಉತ್ಪೂರ್ವಕವಾಗಿ ಈ ಫಂಕ್ಷನ್ನ ನಾನು ಮಾಡ್ತೀನಿ. ನಾವು ಹಾಡುಗಳನ್ನ ಲಿಸ್ಟ್ ಆದಾಗ 80-90 ಹಾಡಿತ್ತು. ಕೊನೆಗೆ 25 ಹಾಡನ್ನ ಸೆಲೆಕ್ಟ್ ಮಾಡಿ ಒಂದು ರಸ ಸೌತರಣ ಕೊಡೋಣ ಅಂತ ಹೇಳಿ ಮಾಡಿದ್ದೀವಿ. ರೆಡಿ ಸರ್? ಟೇಕಿಂಗ್? ಯಾ, ರೆಡಿ? ಲೈಟ್ಸ್ ಆಕ್ಷನ್, ಸ್ಟಾರ್ಟ್. ಅಷ್ಟೇ ವಿನಮ್ರತಾ ಭಾವದಿಂದ ಪ್ರೀತಿಯ ಕೌಂಟ ಸಮರ್ಪಣೆಯನ್ನು ಮಾಡ್ತಿದ್ದಾರೆ. SVR ಥರ ಇದ್ರು. ನೋಡಿದ ತಕ್ಷಣ ನಾನು ಓಕೆ ಮಾಡಿದೆ. ಅವ್ರ ತಂದೆ ನನ್ನ ಹಿಗ್ಗಮುಗ್ಗ ಬೈದರು. ಸರ್, ನಿಮ್ಗೆ ಬುದ್ಧಿ ಇದೆಯಾ? ನಮ್ಮ ಮಗನೆಲ್ಲ ಹಾಳು ಮಾಡಿಬಿಡ್ತೀರಾ, ನೀವು ಸಿನಿಮಾಗೆ ಸರ್ ಸೇರಿಸ್ತಾ ಇದ್ದೀರಾ ಅವನ್ನ ಅಂತ. ಅವ್ರ ಹತ್ರ ನಾನು 2 ದಿವಸ ಜಗಳ ಆಗಿ ಆಮೇಲೆ ಒಪ್ಪಿಸಿದೆ. ಆ್ಯಂಡ್ ಈ ಬಿಕೇಮ್ ಎ ಗ್ರೇಟ್ ಸ್ಟಾರ್. ಅದು ಥ್ಯಾಂಕ್ ಯು. ಅಂದರೆ ಒಬ್ಬೊಬ್ಬರು ಡೆಸ್ಟಿನಿ ಹಾಗೆ ಬರ್ತಿರುತ್ತೆ, ನಾವೆಲ್ಲೋ ಒಂದು ಸ್ಟ್ಯಾಂಡರ್ಡ್ ಥರ ತಡ್ತೀವಿ ಅಷ್ಟೇ. ಬಟ್ ಈ ರಿಸಲ್ಟ್ಸ್ ಇವತ್ತು ತಮಿಳು, ಹಿಂದಿ, ಕನ್ನಡ ಪ್ರತಿಯೊಂದು ಚಿತ್ರದಲ್ಲೂ ಒಂದು 100% ಆ್ಯಕ್ಷನ್ ಇರೋವಂಥ ಆಲ್ಸೋ ಎಮೋಷನಲ್ ಕೂಡ ಎಂತೆಂಥ ಪಿಕ್ಚರ್ಗಳು ಮಾಡಿದ್ದಾರೆ. ಇನ್ನೂ ಹೆಚ್ಚಿಗೆ ಮಾಡಿ ನಮ್ಮ ಕರ್ನಾಟಕಕ್ಕೂ ಅವಾಗ ಬರ್ತಾ ಇರಿ ಪಿಕ್ಚರ್ಗಳು ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಈ ಸಮಾರಂಭಕ್ಕೆ ಬಂದಿರೋ ಎಲ್ಲ ಕಲಾವಿದರಿಗೂ, ತಂತ್ರಜ್ಞಾನಿಗೂ, ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸ್ತೇನೆ. Being in the film industry 50 years ಅವರ ಸೇವೆ ಅನ್ನೋದು ಸಾಧಾರಣವಾದ ವಿಷಯ ಅಲ್ಲ. ಇವತ್ತು ಟುಡೇ ಇಸ್ ಯುವರ್ ಗ್ರೇಟ್ ಡೇ ಸರ್. ನಿಮ್ಮದು ಮಾತ್ರ ಅಲ್ಲ ಸರ್, ನಿಮ್ಮ ನೆರಳಲ್ಲಿ
ಬೆಳೀತಿರೋ ನಮ್ಮಂಥ ಆ್ಯಕ್ಟರ್ಸ್ ಟೆಕ್ನಿಷಿಯನ್ಸ್ ಎಷ್ಟೋ ಜನ ಅವರೆಲ್ಲರಿಗೂ ಗ್ರೇಟ್ ಡೇ. ಸಿಂಹದ ಬರಿ ಸೈನ್ಯ ಅನ್ನೋ ಚಿತ್ರ 1980 ಅದಾದಮೇಲೆ ತುಂಬ ಸತಿ ಅವ್ರನ್ನ ನೋಡಿದ್ದೀನಿ. ಪ್ರತಿ ಸರಿನೂ ಅವ್ರನ್ನ ನೋಡಿದಾಗ ನಾನು ಒಂದೇ ಒಂದು ಜ್ಞಾಪಕ ಬರುತ್ತೆ. ನನ್ನನ್ನು ಅವ್ರು ಸೆಲೆಕ್ಟ್ ಮಾಡಿದ ದಿನ, ಇಫ್ ಐ ನಾಟ್ ಬೋರಿಂಗ್ ನಾನು ಹೇಳ್ತೀನಿ ನಿಮಗೆ. ಕಾಳಿಂಗ ಸರ್ಪ ಅಂತ ಕಾಣುತ್ತೆ ಸರ್ ಬಂದು ಶಂಕರ್ ನಾಗ್ ಅವರ ಇಟ್ಟು ಒಂದು ಸಿನಿಮಾ ಮಾಡ್ತಿದ್ರು. ನಮ್ಮ ಮನೆಗೆ ನಮ್ಮಣ್ಣ ಮನೆಗೆ ಒಂದು ಕಾರ್ ಬಂತು. ಮತ್ತು ನಮ್ಮ ತಂದೆಯವರು ಶೂಟಿಂಗಲ್ಲಿ ಹೋಗಿದ್ರು ಅವತ್ತು. ನಿಮ್ಮನ್ನು ಕರೀತಿದಾರ ಬರಬೇಕು ಅಂತ ಟೀ ಶರ್ಟ್ ಹಾಕೊಂಡಿದ್ದೆ. ಶರ್ಟ್ ಬಿಚ್ಚಿದ ತಕ್ಷಣ ಇಮ್ಮಿಡಿಯೇಟಾಗಿ PS ಪ್ರಕಾಶ್ ಅವರು ನೋಡಿದ್ರು. ನನಗೆ ಓಕೆ ಅನ್ನೋ ಥರನೇ ಅವ್ರು ಹೇಳಿದ್ರು. ಆಮೇಲೆ ಅಲ್ಲಿಂದ ಕೇಸಿನ ಚಂದ್ರವ್ರ ಮನೆಗೆ ಕಳಿಸೋದು, ಒಂದ್ಸತಿ ಅಲ್ಲಿಗೆ ಹೋಗಿ ಬಂದ್ಬಿಡು ಅಂತ. ದಿಸ್ ಹೌ ಇಟ್ ಸ್ಟಾರ್ಟೆಡ್. ಅದಾದಮೇಲೆ ಇಟ್ ಹ್ಯಾಸ್ ಬಿಕಮ್ ಒಂಥರ ಹಿಸ್ಟ್ರಿ ಸಿನಿಮಾ, ಸಾರ್ವಜನಿಕ ಸಿನಿಮಾ ಮಾಡಿದ್ವಿ. ಆ್ಯಂಡ್ ದೆನ್ ಅದಾದ ಸ್ವಲ್ಪ ದಿನ ಗ್ಯಾಪ್ ಇತ್ತು ನನಗೆ. ಅಂಥ ಪಿಕ್ಚರ್ ಮೈಸೂರು ಪ್ರೀಮಿಯರ್ ಸ್ಟುಡಿಯೋನಲ್ಲಿ ಶೂಟಿಂಗ್ ನಡೀತಾ ಇತ್ತು. ಕ್ಲೈಮ್ಯಾಕ್ಸ್ ನನ್ನ ತಂದೆ ಹೇಳಿದ್ರು, ಬಾ ಶೂಟಿಂಗ್ ಇದ್ರೆ ಬಾ, ನಿಮಗೆ ಭಯ ಏನಾದರೂ ಇದ್ದರೆ ಭಯ ಹೊರಟೋಗುತ್ತೆ ಅಂತ ಹೇಳಿದ್ರು. ಸರಿ ಹೋದ. ಅಲ್ಲಿ ಕ್ಲೈಮ್ಯಾಕ್ಸ್ 2 ಹುಲಿಗಳು, ಬಾಸು ಅಂಬರೀಷ್ ಸರ್. ಅದು ಉಗ್ರನ್ನ ಕೀಳೋ ಒಂದು ಸನ್ನಿವೇಶ. ಅವ್ರಿಗೆ ಸ್ವಲ್ಪ ಅಂಬರೀಷ್ ಸರ್ಗೆ ನಿಮ್ಗೆಲ್ಲರಿಗೂ ಗೊತ್ತು, ಅವ್ರಿಗೆ ಸ್ವಲ್ಪ ಸೈರಣೆ ಕಮ್ಮಿ. ನನಗೆ ಆಗಲ್ಲ ಹೊರಟೋದ. ಇವರಿಬ್ಬರು ಮಾತಾಡ್ಕೊಳ್ತಿದ್ದು ಭಾಷೆಯಲ್ಲಿ ನಾನು ಮಾತಾಡೋಕ್ಕಾಗಲ್ಲ. ಒಬ್ಬ ಹುಡುಗ ಅವನ ಸತ್ತೋಗಿರ್ತಾನೆ, ಅವನ ಬಾಡಿ ಮುಂದೆ ಕಾಫಿ ಮುಂದೆ ಅಳಬೇಕು. ಸೊ ನಾವು ಕೂತ್ಕೊಂಡಿದ್ವಿ. ಎಲ್ಲರೂ ಸ್ವಲ್ಪ ಗ್ಲಿಸಿನ್ ಹಾಕ್ಕೊಂಡಿದ್ರು ಸರ್. ಅಲ್ಲಿ ಬೇಬಿಯಿಂದ ಮಾತ್ರ ಒಳ್ಳೆ ಆರ್ಟಿಸ್ಟ್, ನಾವೆಲ್ಲ ಸ್ಟಾರ್ಟಿಂಗ್ಗೆ. ಆಮೇಲೆ ಎಷ್ಟೇ ಗ್ಲಿಸಿನ್ ಹಾಕಿದ್ರು ಹುಡುಗರು ನಗಿಸ್ಬಿಡ್ತಾ ಇದ್ರು, ನಕ್ಕು ಬಿಡ್ತಾ ಇದ್ದೆ ನಾನು. ಆಮೇಲೆ ನಾವು ನೋಡಿದ್ರು ಸರ್, ನೋಡಿದ್ರು ಒಂದು 2 ಸತಿ 3 ಸತಿ ಯಾಕೆ ನಗಬೇಡ ಅಂತ ಹೇಳ್ತಾ ಇದ್ರು. ನಮಗೆ ಆಗಲಿಲ್ಲ, ಗೊತ್ತಿಲ್ಲ ನಮ್ಗೆ ಫಸ್ಟ್ ಟೈಮ್. ಹತ್ರ ಬಂದು ಬಿಟ್ರು ಕಪಾಳಕ್ಕೆ. ಸರ್ ಜ್ಞಾಪಕ ಇದೆಯಲ್ಲೋ ಗೊತ್ತಿಲ್ಲ, ಬಿಟ್ಟರು. ಬಿದ್ದ ತಕ್ಷಣ ನನ್ನ ಮುಖನೇ ಚೇಂಜ್ ಆಗಿದ್ದು, ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡ್ತು. ಶಾರ್ಟ್ ತೆಗಿರಿ, ಕರೆಕ್ಟ್ ಆಗಿದೆ, ನೀವು ಶಾರ್ಟ್ ತೆಗಿರಿ. ಸೊ ಮೊದಲನೇ ದಿನವೇ ಡಿಸಿಪ್ಲಿನ್ ಏನು ಅನ್ನೋದು ನಮಗೆ ಗೊತ್ತಾಯಿತು. ಅಷ್ಟು ನಮಗೆ ವಯಸ್ಸು ಇಲ್ಲದಿದ್ರೂ ನೀವು ಯಾವಾಗಲೂ ಸಿನಿಮಾಗಳು ಮಾಡ್ತಾ ಎಲ್ಲರಿಗೂ ಇನ್ಸ್ಪಿರೇಷನ್ ಆಗಿರಬೇಕು. ಆ್ಯಂಡ್ ನಿಮಗೂ ನಿಮ್ಮ ಕುಟುಂಬಕ್ಕೂ ಎಲ್ರಿಗೂ ಐ ವಿಶ್ ವೆರಿ ಗ್ರೇಟ್ ಹೆಲ್ತ್, ಪ್ರಾಸ್ಪರಿಟಿ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಅವರಿಗೆ ಪ್ರೀತಿಯ ನೆನಪಿನ ಕಾಣಿಕೆ. ಜಯಾ ಬಾದೂರಿ ನಮ್ಮ ಸಿಂಹದ ಮರಿ ಸೈನ್ಯ ನೋಡ್ಬಿಟ್ಟು, ವೈ ಯು ಆರ್ ಕೀಪಿಂಗ್ ದಿಸ್ ಡಬ್ ಇಂಟು ಹಿಂದಿ, ಐ ವಿಲ್ ಗಿವ್ ಯು 100% ಟ್ಯಾಕ್ಸ್ ಫ್ರೀ ಅಂತ. ಸೊ ಡಬ್ ಮಾಡಿ ಹಿಂದಿನಲ್ಲಿ ರಿಲೀಸ್ ಮಾಡಿದ್ವಿ. ಆ ಕಾಲಕ್ಕೇ 5-6 ಕೋಟಿ ವ್ಯಾಪಾರ ಮಾಡ್ತೀವಿ. 6 crores ಆಗ ಅದು 100% ಟ್ಯಾಕ್ಸ್ ಫ್ರೀನಲ್ಲಿ. ನಾನು ಪ್ಯಾರಿಸ್ ಫಿಲಮ್ ಫೆಸ್ಟಿವಲ್ಗೆ ಹೋಗಿದ್ದೆ. ಅಲ್ಲಿ ಅರ್ಜುನ್ ಬಂದ ತಕ್ಷಣ ಪ್ಯಾರಿಸ್ನಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಹಂಗೆ ಚಪ್ಪಾಳೆ. ಚೈನಾಗೆ ಹೋಗಿದ್ದೆ, ಚೈನಾದಲ್ಲಿ ಬ್ರೂಸ್ಲಿ ಅಂತ ಕರೀತಾ ಇದ್ದೆ. ಹಾಗೆ ಅಂದರೆ ಚೈನೀಸ್ ಥರ ಇದ್ದೆ ನೋಡೋಕ್ಕೆ. ಅಲ್ಲ, ಆ ಸ್ಟೈಲು, ಆ ಫೈಟು ಎಲ್ಲನೂ ಅವಾಗ ಬ್ರೂಸ್ಲಿದು ಕ್ರೇಜ್ ಇತ್ತಲ್ಲ, ಆ ಈಕ್ವಲ್ ಆಗಿ. ಧನ್ಯವಾದಗಳು. ಅರ್ಜುನ್ ಸರ್ ಅವ್ರಿಗೊಂದು ಜೋರು ಚಪ್ಪಾಳೆ ಮುಖೇನ ಧನ್ಯವಾದಗಳನ್ನ ಸಮರ್ಪಿಸೋಣ. ನಮ್ಮ ಕೃಷ್ಣೇಗೌಡರು, ಅಧ್ಯಕ್ಷರು, ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು, ಜೊತೆಗೂಡಿ ಧನ್ಯವಾದಗಳನ್ನ ಸಮರ್ಪಿಸ್ತಿದ್ದಾರೆ. ಅದರ ಜೊತೆಗೆ ನಾಗಬ್ರಹ್ಮ ಹಂಸಲೇಖ ಸರ್ ಅವರು ದಯವಿಟ್ಟು ಬರಬೇಕು, ವೇದಿಕೆ ಮುಂಭಾಗಕ್ಕೆ ಬರಬೇಕು. ಅರ್ಜುನ್ ಸರ್ ಅವರು ಸ್ಪೆಷಲ್ ಆಗಿ ಅವರಿಗೂ ಗೌರವಿಸಲಿಕ್ಕೆ ಸಜ್ಜಾಗ್ತಿದ್ದಾರೆ. ಹಂಸಲೇಖ ಸರ್ ಅವರನ್ನ ಮತ್ತೊಮ್ಮೆ ವೇದಿಕೆಗೆ ಬರುವ ಸಮರ್ಪಣೆಯನ್ನ ಮಾಡ್ತಾ ತಿಳಿಸಿದ್ದಾರೆ. ರಕ್ತ ಕಾಶ್ಮೀರ ಕಂಬಳ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ ಬಾಬು ಸರ್ ಅವರದ್ದು. ಸೊ ಧನ್ಯವಾದಗಳು. ಒಂದ್ ರೀತಿ ಗುರುವಿನ ಸಾಧನೆಯನ್ನ ಸಂಭ್ರಮಿಸ್ತಿರುವಂತಹ ಈ ಸಂದರ್ಭದಲ್ಲಿ ಓರ್ವ ದೊಡ್ಡ ನಟನಾಗಿ ಅಲ್ಲ, ನಾನವರ ಶಿಷ್ಯ ಅನ್ನೋ ಭಾವದಲ್ಲಿ ಮಾತಾಡೋದಿದೆಯಲ್ಲ, ಇದು ಆಕ್ಚುಲಿ ಚೆನ್ನಾಗಿರೋದು. ತುಂಬಾ ಖುಷಿ ಅನ್ಸುತ್ತೆ. ಅವರು ಸದಾ ಬಾಗ್ತಾ ಮುಂದೆ ನಡೀತಿರೋದು. ನಮ್ಗೆ ಹೆಮ್ಮೆ ಏನಂದ್ರೆ ನಮ್ಮ ಕನ್ನಡದ ಪ್ರತಿಭೆ
ಇಡೀ ಭಾರತದಲ್ಲಿ ನಮ್ಮ ಕನ್ನಡದ ಕೀರ್ತಿ ಪತಾಕೆ ಹಾರಿಸ್ತಿದ್ದಾರೆ ಅನ್ನೋದೇ ಖುಷಿಯ ಸಂಗತಿ. ಅರ್ಜುನ್ ಸರ್, ಇಟ್ಸ್ ಅ ಲಾಟ್. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಧ್ರುವ ಅವ್ರಿಗೂ ಕೂಡ ವಿಶೇಷವಾದ ವಂದನೆಗಳನ್ನು ಸಮರ್ಪಿಸ್ತಾ, ಇನ್ನು ಸ್ವಲ್ಪ ಹೊತ್ತು ಆದರೆ ಖಂಡಿತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಂತ ಕೇಳಿಕೊಳ್ತಾ ಇದೀನಿ. ಕನ್ನಡದ ಪರವಾಗಿ ಇವತ್ತಷ್ಟೇ ಅಲ್ಲ, ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲ, ಕನ್ನಡ ಇರೋವರೆಗೂ ನಾದಬ್ರಹ್ಮ ಹಂಸಲೇಖ ಸರ್ ಅವರ ಒಂದು ರಚನೆಯ ಸಂಗೀತ ನಿರ್ದೇಶನದ ಹಾಡುಗಳು ಅಜರಾಮರ. ನಮ್ಮ SVR ಸರ್ ಅವರ ಚಿತ್ರಗಳಂತೆ ಅದೆಂದೆಂದಿಗೂ ಅಮರ ಅಂತ ಹೇಳ್ತಾ, ನಮ್ಮ ನಾಡಿನ ಅನರ್ಘ್ಯ ರತ್ನಗಳು, ನಿಜಕ್ಕೂ ಕನ್ನಡದ ಆಸ್ತಿ ಇವರೆಲ್ಲರೂ ಅಂತ ಹೇಳಿದ್ರೆ ಅತಿಶೋಕ್ತಿ ಆಗಲಿಕ್ಕಿಲ್ಲ. ಹಾಗೆ ಧ್ರುವ ಸರ್ಜಾ ಅವರು ಕೂಡ ದಯವಿಟ್ಟು ವೇದಿಕೆಗೆ ಬಂದು ಧನ್ಯವಾದಗಳು. ಇನ್ನು ಧ್ರುವ ಅವ್ರನ್ನ ಹಾಗೆ ಕಳಿಸಿದ್ರೆ ಓಕೆನಾ? ನಾಟ್ ಓಕೆ. ಒಂದೆರಡು ಮಾತು. ಇಲ್ಲಿ ಬಂದಿರೋ ಎಲ್ಲ ಹಿರಿಯ ಕಲಾವಿದರಿಗೆ, ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ತಾಯಂದರಿಗೆ, ಹಾಗೆ ಎಲ್ಲ ಪ್ರೇಕ್ಷಕರಿಗೆ ಎಲ್ರಿಗೂ ನಮಸ್ಕಾರ. ನಾನು 1 ನಿಮಿಷ ಮುಗಿಸ್ಬಿಡ್ತೀನಿ. ಅಣ್ಣ ಇಂಡಸ್ಟ್ರಿಗೆ ಒಂದು 50 ವರ್ಷ ಆಗಿದೆ, ನನ್ನ ಏಜ್ ಬಂದು 35 ವರ್ಷ. ಸೊ ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಆದರೆ ನಮಗೆ ಅವರ ಚಿತ್ರಗಳು ತುಂಬ ಇನ್ಸ್ಪೈರ್ ಮಾಡಿದಂಥ ಚಿತ್ರಗಳು, ಒಂದು ಸಿಂಹದಮರಿ ಸೈನ್ಯ, ಮುತ್ತಿನ ಹಾರ, ಹಾಗೆ ಬಂಧನ. ಮ್ಯಾಮ್ ನಮಸ್ಕಾರ. ಏನು ಬೇಕಾದ್ರೂ ಮಾತಾಡಿ, ನಿಮ್ಗೆ ನೋಡಿದ್ರೆ ಏನೇ ಮಾಡ್ಬೇಕನ್ಸುತ್ತೆ. ಏನಾದರೂ ಇಂಡಸ್ಟ್ರಿನಲ್ಲಿ ಕೆಲವು ಒಳ್ಳೆ ವಿಷಯಗಳನ್ನು ಗೊತ್ತಿದ್ರೆ ಅವ್ರ ತಂದೆಯವರು ವೀರಸ್ವಾಮಿಯವರು ಅವ್ರು ನನ್ನ ಮನೆಯಲ್ಲೇ ಇಟ್ಕೊಂಡ್ಬಿಟ್ಟಿದ್ರು. ಬರಲಿ ವಿನಯ ತರಲಿ, ಅವಳೇ ಬರಲಿ, ಉಸಿರೇ ಬಿಡಲಿ, ನನಗೇನು ಬೇಕಿಲ್ಲ. ಆಡಿಯೋ ಮಾರ್ಕೆಟ್ನ 1 ಕೋಟಿ ರೂಪಾಯಿ 2 ಕೋಟಿ ರೂಪಾಯಿಗೆ ಮಾರೋಷ್ಟು ತೆಗೆದಿದ್ದು. ಆಮೇಲೆ ಯಾವ್ಯಾವ ಸ್ಟೇಷನ್ನಲ್ಲಿ ಯಾವ್ಯಾವ ಸಿನಿಮಾಗಳು ಹೆಂಗೆ ಓಡುತ್ತೆ, ನಮಗೇನು ಬರಬೇಕು, ಅವ್ರೇನು ತಗೋಬೇಕು ಅಂತ. ಯಾಕೆಂದರೆ ಅವ್ರ ತಂದೆಯವರ ಡಿಸ್ಟ್ರಿಬ್ಯೂಷನ್ ಆಫೀಸು ಈಶ್ವರಿ ಪಿಕ್ಚರ್ಸು ಒನ್ ಆಫ್ ದಿ ಬೆಸ್ಟ್. ನಮ್ಮ ತಂದೆಯವರು 50 ಪಿಕ್ಚರ್ ಮಾಡಿದರು, ಯಾರು ಓವರ್ಫ್ಲೋನೇ ಕೊಟ್ಟಿರಲಿಲ್ಲ. ವೀರಸ್ವಾಮಿ ಅವರ ಪಿಕ್ಚರು ನಮ್ದೊಂದು ಪಿಕ್ಚರ್ ಮಾಡಿದಾಗ ಬ್ಲ್ಯಾಕ್ ಮಾರ್ಕೆಟ್ ಅಂತ ಬ್ಯೂಟಿಫುಲ್ಲಾಗಿ ಒಬ್ಬರು ಹೀರೋಯಿನನ್ನು ಹೀಗೆ ತೋರಿಸ್ಬೋದಂತ ಅಷ್ಟು ಚಂದ ಕಾಣಿಸ್ತಿದ್ರು ಕೂಡ ಸುಹಾಸಿನಿ ಮೇಡಮ್ ಅವರು. ಮುತ್ತಿನ ಹಾರ ಇರ್ಬೋದು, ಬಂಧನ ಇರ್ಬೋದು, ಲವ್ಲಿ. 5ನೇ ಐಕಾನ್ ಡಾಕ್ಟರ್ ಹಂಸಲೇಖ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಸಭೆಯ ಪ್ರಾರ್ಥನೆ. ಅಂತೆ TN ಸೀತಾರಾಮ್ ಸರ್ ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಸೀತಾರಾಮ್ ಸರ್ ಅನಾವರಣಗೊಳಿಸಿದ ವಿಸ್ಮಯ ಅಂತಲೇ ಇವರು. ಸಿಂಹದ ಮರಿ ಸೈನ್ಯಕ್ಕೆ ಧೈರ್ಯವನ್ನ ತುಂಬಿ ಮೇರಿ ಆವಾಜ್ ಸುನೋ ಎಂದು ಕಹಳೆಯ ಊದಿ ಬಾಣದಂತೆ ಕಂಡಂತೆ ಕುರಿಗಳು ಸಾರ್ ಕುರಿಗಳು ಎಂದು ನಗೆಯ ಹೊಳೆ ಹರಿಸಿದರು. ಪ್ರತಿ ಹೃದಯವನ್ನ ಕಾಂಚನ ಗಂಗಾದ ಪಾವಿತ್ರ್ಯದೊಂದಿಗೆ ಸ್ಪರ್ಶಿಸಿದರು. ಈ ನೆಲದ ಮಣ್ಣಿನ ವಾಸನೆ ಹೇಳುವ ಭೂಮಿ ತಾಯಿಯ ಚೊಚ್ಚಲ ಮಗ. ಓಲ್ಡ್ ಇಸ್ ಆಲ್ವೇಸ್ ಗೋಲ್ಡ್. ಅಂದು ಇಂದು ಮುಂದು ಎಂದೆಂದು ನಮ್ಮ ಹೃದಯ ಸಾಮ್ರಾಜ್ಯದಲ್ಲಿ ತಾವು ನೆಲೆ ನಿಂತಿದ್ದೀರಾ. ನಿಮಗೆ ಒಂದು ದೊಡ್ಡ ಸಲಾಂ ಅಂತ. ಕನ್ನಡ ಚಿತ್ರರಂಗದ ಕನಸುಗಾರ ಶ್ರೀ ವಿ ರವಿಚಂದ್ರನ್ ಅವರಿಗೆ, ಖ್ಯಾತ ನಿರ್ದೇಶಕರಾದ ನಾಗತಿಹಳ್ಳಿ ಚಂದ್ರಶೇಖರ್ ಅವರಿಗೆ ಹಮ್ಮಿಕೊಂಡಿದ್ದ
SVR 50ರ ಸಮಾರೋಪ ಸಮಾರಂಭದ ಕಾರ್ಯಕ್ರಮಗಳನ್ನು ಬೆಳಿಗ್ಗೆಯಿಂದ ತಾವೆಲ್ಲರೂ ಇಲ್ಲಿ ಆಸ್ವಾದಿಸಿದ್ದೀರಿ. ಈಗ ವೇದಿಕೆ ಕಾರ್ಯಕ್ರಮ ಮತ್ತು ಗೌರವ ಸಮರ್ಪಣೆ ನಾವೆಲ್ಲರೂ ಸಜ್ಜಾಗಿದ್ದೇವೆ. ಇಂತಹ ಅಭೂತಪೂರ್ವ ಕಾರ್ಯಕ್ರಮ ಸಮಾರೋಪವನ್ನು ಉದ್ಘಾಟಿಸಲು ಬರಬೇಕಾಗಿದ್ದ ನಮ್ಮೆಲ್ಲರ ನೆಚ್ಚಿನ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳು, ಘನತೆವೆತ್ತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ಅನುಪಸ್ಥಿತಿಯಲ್ಲಿ ಇವತ್ತಿನ ಈ ಕಾರ್ಯಕ್ರಮ ನಡೀತಾ ಇದೆ. ಮಂಗಳೂರಲ್ಲಿದ್ದಾರವರು, ಹೊರಟಿದ್ದೀನಿ ಬರ್ತೀನಿ ಅನ್ನುವ ಭರವಸೆಯನ್ನು ಕೂಡ ಕೊಟ್ಟಿದ್ರು. ಆದರೆ ಕಾರ್ಯಕ್ರಮದ ಒತ್ತಡಗಳಿಂದ ಅವರು ಈ ಸಂಜೆ ಈ ಸುಂದರ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಈ ವೇದಿಕೆಯಲ್ಲಿ ಉಪಸ್ಥಿತರಿಲ್ಲ. ಕಾರ್ಯಾಧ್ಯಕ್ಷರು ಆದ ಶ್ರೀ ಪಿ ಧನರಾಜ್ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ನಾವು ಕೋರ್ತಾ ಇದ್ದೇವೆ. ಕನ್ನಡ ಚಿತ್ರರಂಗದ ದಿಗ್ಗಜರಾದ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಅವರಿಗೆ, ರಾಜ್ಯ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ನಿರ್ದೇಶಕ ಗಿರೀಶ್ ಕಾಸರವಳ್ಳಿ ಅವರಿಗೆ, ಚಿತ್ರರಂಗ ಕಂಡ ಶ್ರೇಷ್ಠ ಅಭಿನೇತ್ರಿ ಆತ್ಮೀಯವಾದಂತಹ ಸ್ವಾಗತ. ನಿಮ್ಮಿಂದಲೇ ಇಂತಹ ಒಂದು ಅಭೂತಪೂರ್ವ ಕಾರ್ಯಕ್ರಮ ಜನಮಾನಸವನ್ನು ತಲುಪಲು ಸಾಧ್ಯ. ನೀವಿಲ್ಲದೆ ನಾವಿಲ್ಲ, ನೀವಿಲ್ಲದೆ ಚಿತ್ರರಂಗವಿಲ್ಲ, ನೀವಿಲ್ಲದೆ ಕಾರ್ಯಕ್ರಮಗಳು ಅರ್ಥಪೂರ್ಣ ಆಗುವುದಿಲ್ಲ. ಹಾಗಾಗಿ ತುಂಬಿದ ಗೃಹದಲ್ಲಿ ಪೀಠಗಳನ್ನು ಅಲಂಕರಿಸಿರುವ ಎಲ್ಲ ಕನ್ನಡ ಚಿತ್ರ ರಸಿಕರಿಗೆ ಪ್ರೀತಿ ತುಂಬಿದ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನಿನ್ನೆಯಿಂದ ಫೋನ್ ರಾಜೇಂದ್ರ ಸಿಂಗ್ ಬಾಬು, ಪ್ಲೀಸ್ ಕಮ್, ಈ ಕಡೆ ಕೃಷ್ಣೇಗೌಡರು, ಆ ಕಡೆ ಅನಂತ್ ಸರ್, ನೀವು ಇನ್ವಿಟೇಷನ್ ಕೊಟ್ಟು ನನ್ನ ಕರೆದ್ರೆ ನಾನು ಚಿಕ್ಕಮಗಳೂರು ಸರ್. ಇವಾಗ ಇನ್ಸ್ಪಿರೇಷನ್ ಸರ್. ನಾನು ಕುಲಗೋಗ ಫಸ್ಟ್ ಸಿಂಗ್ ಆ್ಯಕ್ಟ್ ಮಾಡಿದ್ದು ಅಂತ ಎಲ್ಲರಿಗೂ ಗೊತ್ತು, ಚಿಕ್ಕ ಹುಡುಗನಾಗಿದ್ದಾಗ. ಬಟ್ ನನಗೆ ಫಸ್ಟು ನನ್ನ ಕೂರಿಸಿ ಒಂದು ಸಿಲೋಟಲ್ಲಿ ಫೋಟೋ ತೆಗೆದಿದ್ದು ಎಸ್ ವಿ ರಾಜ. ಅದೇನು ನೋಡೋದು ನನ್ನಲ್ಲಿ ಗೊತ್ತಿಲ್ಲ. ಅವತ್ತು ಅವ್ರು ಕೂರಿಸಿ ಒಂದು ಫೋಟೋ ತೆಗೆದು ಇವತ್ತಿಗೂ ನೆನಪಿದೆ. ಆ ಫೋಟೋ ನನ್ನ ಹತ್ರ ಇಲ್ಲ, ಬಟ್ ಐ ಕ್ಯಾನ್ ಸ್ಟಿಲ್ ರಿಮೆಂಬರ್ ನೀವು ವೆರಿಂಗ್ ಈ ಥರ ಒಂದು ಕ್ಯಾಪ್ ಹಾಕೊಂಡು ಪ್ರೀಮಿಯರ್ ಸ್ಟುಡಿಯೋಲ್ಲಿ ಕೂರಿಸಿ ಒಂದು ಫೋಟೋ ತೆಗೆದಿದ್ದೀನಿ ಸರ್. ನೀವು ನೋಡಿದ್ರೆ ಒಂಥರ ರಾಯಲ್ ಫಿಗರ್ಸ್ ಆಗಬೇಕು. ಆ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಬುಕ್ಕಲ್ಲಿ ನೀವು ಯಾವತ್ತೋ ಹೀರೋ ಆಗಬೇಕಾಗುತ್ತೆ, ಆದರೆ ನೀವು ಹೀರೋಗಳನ್ನ ತಯಾರು ಮಾಡೋ ಕೆಲಸ ತಗೊಂಡ್ರಿ, ಅದಕ್ಕಿಂತ ಇನ್ನೇನು ಮಾಡೋಕ್ಕಾಗುತ್ತೆ. ಅಂದರೆ ನಮಗೆಲ್ಲ ಒಂದು ಅಭ್ಯಾಸ ಇದೆ ಸರ್, ಕೆಟ್ಟ ಅಭ್ಯಾಸ ಇದೆ. ಗೆಲುವನ್ನ ಸೆಲೆಬ್ರೇಟ್ ಮಾಡೋ ಅಭ್ಯಾಸ ನಮಗೆ. ಗೆದ್ದಾಯ್ತು ಅದನ್ನಿಂದ ಖುಷಿಯನ್ನು ಮತ್ತೆ ಮತ್ತೆ ಸೆಲೆಬ್ರೇಟ್ ಮಾಡೋದು, ಇಂಥ ವ್ಯಕ್ತಿಗಳನ್ನ ಸೆಲೆಬ್ರೇಟ್ ಮಾಡಬೇಕು, ಸಿನಿಮಾನ ಸೆಲೆಬ್ರೇಟ್ ಮಾಡಬೇಕು, ಇಂಥ ಪ್ಯಾಷನ್ ಇರೋರನ್ನ ಸೆಲೆಬ್ರೇಟ್ ಮಾಡಬೇಕು. ಮನುಷ್ಯ ಸೋಲೋದು ಸಿನಿಮಾ ಸೋತಾಗಲ್ಲ, ಅವನು ಸೋತಾಗ ಅಕ್ಕಪಕ್ಕ ಇರೋರು ಅವನು ನೋಡೋ ರೀತಿಯಿಂದಲೇ ಜಾಸ್ತಿ ಸೋಲೋ. ವಾಟ್ ಎವರ್ ಇಟ್ ಈಸ್, ನಾನು ಒಂದು ಮಾತು ಇವತ್ತು ಹೇಳಲೇಬೇಕಂತ ಅನಿಸಿದ್ದೆ ನನಗೇನೆಂದರೆ, ನಿಮ್ಮ ಲೈಫ್ ಏನು ಕೊಟ್ಟಿದ್ದೀರೋ ಗೊತ್ತಿಲ್ಲ ಸರ್, ಸಿನಿಮಾ ನಿಮಗೆ ಕೊಟ್ಟಿರೋದು ತುಂಬ ಕಡಿಮೆ. ಯು ಡಿಸರ್ವ್ ಮೋರ್ ದೆನ್ ವಾಟ್ ಯು ಆರ್ ಆ್ಯಕ್ಚುಲಿ. ನಾವೆಲ್ಲ ಏನಾದರೂ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದೀವಿ ಅಂದರೆ ಇವ್ರನ್ನ ನಾನು ಚಿಕ್ಕ ವಯಸ್ಸಿಂದ ಇವ್ರು ದೊಡ್ಡ ಮೇಲೆ ಕೂತು ಬೆಳೆದಿದ್ದೀನಿ. ಬಟ್ ಏನು ಸಿನಿಮಾ ನಾನು ಮಾಡೋದು, ಪ್ರೇಮ್ ಲೋಕ ಮಾಡಿದಾಗಲೂ ಸರಿ, ಯಾವ ಸಿನಿಮಾ ಮಾಡಿದಾಗಲೂ ಸರಿ, ರವಿ ಅದೇನು ಶಾರ್ಟ್ ತೆಗೆದಿದ್ಯಾ ಕಣ, ಅದೇನು ಸಿನಿಮಾ ತೆಗೆದಿದ್ಯಾ ಕಣ ಅಂತ ಏನಾದರೆ ಮನಸ್ಫೂರ್ತಿಯಾಗಿ ಇವತ್ತರೂ ಒಬ್ಬಳಿಕೆಯಿಂದ ಬಂದಿದ್ರೆ ಅದು ಎಸ್ ವಿ ರಾಜೇಂದ್ರ. ಅದು ಏನು ಕನ್ಸ್ಕೊಂಡ್ರೆ ಇರ್ಬೋದು, ಸಾಧ್ಯನೇ ಇಲ್ಲ ಇರ್ಬೋದು. ಇವ್ರು ಗಂಡಗಳಿಂದ ಮಾಡೋಕ್ಕೆ ನಮ್ಮ ಮನೆಗೆ ಬಂದಿರೋರು, ಅವತ್ತಿಗೆ ಕೋಟಿ ಗಂಟೆ ದುಡ್ಡು ಕೇಳೋರು, ಸಾಲ ಕೇಳೋರು. ಇವ್ರು ನಂತರನೇ ನಮ್ಮಿಂದ ಜಾಸ್ತಿ ಸಾಲ ಮಾಡ್ಕೊಂಡೇ ಬಂದವರು. ಕೆಲವು ಸರಿ ಕೆಲವು ಸಿನಿಮಾ ಹೆಂಗೆ ಮಾಡಬೇಕಾದ್ರೆ ಬರೀ ಗೆದ್ದವ್ರಿಗೆ ದೇವರು ಸಿನಿಮಾ ಮಾಡೋದಲ್ಲ. ಇಂಥವ್ರು ಸುಮ್ಮನೆ ಆದರೆ ಸಿನಿಮಾ ಕೊಡೋದು, ಅದೇ 5 ಕೋಟಿ ಸೋತ್ರು ಚಿಂತೆ ಇಲ್ಲ, ಸಿನಿಮಾ ಮಾಡೋದು ಸೆಲೆಬ್ರೇಟ್. ಇವ್ರು ಕನಸು ಕೊಟ್ಟವರು, ಡ್ರೀಮ್ ಮರ್ಚೆಂಟ್ ಅಂತ ಎಷ್ಟೋ ಜನ ಕನಸು ಕೊಟ್ಟರು, ಎಷ್ಟೋ ಜನ ಜೀವನ ಕೊಟ್ಟರು. ನಾವೆಲ್ಲ ಕನಸ್ಕೊಂಡಿದ್ದೀವಿ ಅಂದರೆ ನಮ್ಮ ಜೀವನದಲ್ಲಿ ಇವ್ರದ್ದೊಂದು ಪಾಲಿದೆ. ಇವ್ರ ಫ್ಯಾಮಿಲಿ ಜೊತೆ ನಾವು ಇವರು ಕೂಡ ಆಯ್ತು, ಇವರು ಕೂಡ ಸಿನಿಮಾನೇ ಜೀವನ ಅಂದ್ಕೊಂಡು ಬಂದವರು, ಇಡೀ ಫ್ಯಾಮಿಲಿ. ನನ್ನ ಇವ್ರ ಮನೆಯವರು ಎಲ್ಲರೂ ನನಗೆ ಮೋರ್ ದೆನ್ ಎ ಫ್ಯಾಮಿಲಿ. ನನ್ನ ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಇಂಪಾರ್ಟೆನ್ಸ್ ಈ ಫ್ಯಾಮಿಲಿ ನನಗೆ. ಐ ಬೀನ್ ಎ ಪಾರ್ಟ್ ಆಫ್ ದ ಫ್ಯಾಮಿಲಿ. ನಾನು ಆ್ಯಕ್ಚುಲಾಗಿ ಬರ್ತೀನೋ ಬರಲ್ಲ, ಅಯ್ಯೋ ತೆರಿಗೆ ನಾನು ಬರೋದಿಲ್ಲ ಹೋಗ್ತೀನಿ ಸರ್. ನಾನು
ಎಲ್ಲ ಇದ್ರು ಬರ್ತಿದ್ದೆ ನಾನು, ಬಂದು ಹೋಗ್ತೇನೆ, ಸಾಧ್ಯನೇ ಇಲ್ಲ. ಏನಿಲ್ಲ ಸರ್, ನೀವು ಇವತ್ತವರೆಗೆ ಏನು ಮಾಡಿದ್ರೆ ಗೊತ್ತಿಲ್ಲ ಸರ್. ಇನ್ನು ಮುಂದೆ ನೀವು ಸಂಪಾದನೆ ಮಾಡಬೇಕು, ದುಡ್ಡು ಮಾಡಬೇಕು. ಆ ದುಡ್ಡನ್ನು ಕೆಲವರು ಕೊಂಡ್ಬಿಟ್ಟಿದ್ದಾರೆ ಸರ್. ದಿನ ನಾನೇನು ಮಾಡಬೇಕು, ಅದಕ್ಕೆ ದುಡ್ಡು ಮಾಡಿ ಸರ್. ಅದಕ್ಕೆ ಶಾರ್ಟ್ ಫಾರ್ಮ್ ಇದೆ ಸರ್, BBMP ಮೇಲೆ ಏನು ಬಾಯಿಲ್ ಬೇರೆ ಮೇಕ್ ಪ್ರಾಫಿಟ್, ಬಾಯಿಲ್ ಬೇರೆ ಮೇಕ್ ಪ್ರಾಫಿಟ್, BBMP ಆಗಿದೆ ಸರ್. ದುಡ್ಡು ಬರಬೇಕು ಸರ್, ನಿಮಗೆ ನಿಮ್ಮ ಕನಸುಗಳಿಗೆ ದುಡ್ಡು ಬೇಕಲ್ಲ ಸರ್. ಇಬ್ಬರು ಒಂದೇ ಏನು ವ್ಯತ್ಯಾಸ ಇಲ್ಲ. ಇಬ್ಬರು ಒಂದೇ ಜೋಡಿ, ಇಬ್ಬರು, ಅವನು ಗ್ಯಾಂಗ್ಲರ್, ನಾನು ಗ್ಯಾಂಗ್ಲರ್. ಕಾಂಚನ ಕಾಂಚನ ಕಾಂಚನ. ಮೊದಲ ದಿನ ಕೂಡ ನಮಸ್ಕಾರ ಸರ್. ಹಾಗೆ SR50 ಕಾರ್ಯಕ್ರಮದ ರೂವಾರಿಗಳು ಮತ್ತು ಯಶಸ್ವಿ ಮಾಡಿಕೊಟ್ಟಂಥ ನನ್ನೆಲ್ಲ ಕನ್ನಡ ಅಭಿಮಾನಿಗಳಿಗೆ ಹೃದಯದಿಂದ ನಮಸ್ಕರಿಸ್ತೇನೆ. ಆತ್ಮೀಯರೇ, ಚಲನಚಿತ್ರ ನಿರ್ದೇಶಕರಾಗಿ 50 ವರ್ಷಗಳನ್ನು ಕಾಣ್ತಿರುವಂತಹ ಈ ಸಂದರ್ಭ ಲಿಖಿತ ರೂಪದಲ್ಲಿ ಶಾಶ್ವತವಾಗಿ ಉಳಿಬೇಕು ಅನ್ನೋ ಕಾರಣಕ್ಕಾಗಿ ಗಂಗಾಧರ್ ಮೊದಲಿಯಾರ್ ಅವರು ಕೂಡ ಜೊತೆ ನಿಲ್ಲಬೇಕು. ನೂರಾರು ಗ್ರಂಥಗಳ ಸಾರಾಂಶವನ್ನ ಚಲನಚಿತ್ರ ಸಮಾಜದ ಪ್ರತಿಯೊಂದು ಸ್ತರಕ್ಕೂ ತಲುಪಿಸಬಲ್ಲ ಸಾಮರ್ಥ್ಯ ಹೊಂದಿದೆ. ಅಭಿನಯದ ಕೌಶಲ್ಯವಿರಲಿ, ಚಿತ್ರಕಥೆಯ ಬಲವಿರಲಿ, ಸಂಭಾಷಣೆಯ ತೀಕ್ಷ್ಣತೆ ಇರಲಿ, ಇವೆಲ್ಲವೂ ಯಶಸ್ವಿ ಚಿತ್ರದ ಮುಖ್ಯ ಆಧಾರ ಸ್ತಂಭಗಳು. ಈ ಕಡೆ ರಜಪೂತರು, ಆ ಕಡೆ ಕೊಂಕಣಿ. ಈ ಇಬ್ಬರು ಬ್ಯಾಲೆನ್ಸ್ ಹೇಗಿದೆ ಅಂದರೆ, ಇದು ದೊಡ್ಡ ಟೈಟಾನಿಕ್ ಹೋಗ್ತಾ ಇರುತ್ತೆ. ಆ ಟೈಟಾನಿಕ್ look at it and think. भले चपाड़ा ಸಾಕ್ತಿದೆ ಯಾಕೆಂದ್ರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ನಿರ್ದೇಶಕನಿಗೆ ತನ್ನ ಚಿತ್ರಗಳನ್ನ ಕನ್ನಡದ ಭೂಮಿಗೆ ಬಾರೋ ಬಾರೋ ರಣಧೀರ, ಬಾರೋ ಪ್ರೀತಿಯ ಸರದಾರ.